ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 8 ಏಪ್ರಿಲ್ 2026. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, तुम देह अभिमान का द्वार बंद कर दो तो माया के तूफान आना बंद हो जाएंगे. ಮಧುರ ಮಕ್ಕಳೇ, ತಾವೀಗ ತಮ್ಮ ದೇಹ ಅಭಿಮಾನದ ದ್ವಾರವನ್ನೇ ಬಂದ್ ಮಾಡಿಬಿಡ್ರಿ. ಇದರಿಂದ ಮಾಯೆ ಬರುವ ಮಾಯಾ ಬಿರುಗಾಳಿ ಏನು ಬರ್ತಾ ಇವೆ ಅವೆಲ್ಲವುಗಳು ಬಂದಾಗಿ ಹೋಗ್ತವೆ. ಬಾಬಾ ಇದರಲ್ಲಿ ಕ್ಲಾರಿಟಿ ಕೊಡ್ತಿದ್ದಾರೆ. ದೇಹ ಅಭಿಮಾನದ ಬಾಗಿಲೇ ಮಾಯೆ ಬಿರುಗಾಳಿ ಬರುವ ಸಮಸ್ಯೆಗಳು ಬರುವಂತಹ ಒಂದು ದ್ವಾರ ಆಗಿದೆ. ಸಮಸ್ಯೆಗಳು ಅಂತಂದರೆ ಪರಿಸ್ಥಿತಿಗಳಲ್ಲ. ಪರಿಸ್ಥಿತಿಗಳು ಡ್ರಾಮಾ ಅನುಸಾರ ನೊಂದಿವೆ. ಯಾವುದು ನನ್ನ ಮನಸ್ಸಿನೊಳಗ ಅದು ಸಮಸ್ಯೆ ರೂಪದಲ್ಲಿ ಅನ್ನಿಸ್ತದ, ಪ್ರಶ್ನೆ ರೂಪದಲ್ಲಿ ಹೇಳ್ತದ ವಿಚಾರಗಳು. ಆ ವಿಚಾರಗಳು ನನ್ನ ವಿಚಾರ ಅಂತ ಮನಸ್ಸು ಅದರಲ್ಲಿ ಮುಳುಗಿ ಬಿಡ್ತದ. ಇದಾಗಿದೆ ಸಮಸ್ಯೆ, ಇದಾಗಿದೆ ಬಿರುಗಾಳಿ. ಬಿರುಗಾಳಿ ಸ್ಥೂಲ ರೂಪದ್ದಲ್ಲ, ಒಂದಿಲ್ಲ ಒಂದು ರೀತಿಯ ಪರಿಸ್ಥಿತಿ ಬರೋದು, ಮಾತುಗಳು ಕೆಡೋದು, ಸಂಬಂಧಗಳಲ್ಲಿ ಏನಾದರೂ ಆಗೋದು, ಶಾರೀರಿಕ ತೊಂದರೆಗಳಾಗೋದು, ಇದು ತುಫಾನ್ ಅಲ್ಲ. ಇವೆಲ್ಲ ಡ್ರಾಮಾ ಅನುಸಾರ ದೃಶ್ಯಗಳು. ತುಫಾನ್ ಅಂದರೆ ಏನು? ತುಫಾನ್ ಅಂದರೆ ಮನಸ್ಸಿನಲ್ಲಿ ಹೀಗೆ ಯಾಕೆ, ಏನಿದು ಅಂತ ಪ್ರಶ್ನೆಗಳು ಹೇಳೋದು. ಮನಸ್ಸಿನ ಒಂದು ಪರದೆಯ ಮೇಲೆ ಏನೆಲ್ಲ ಕಾಣ್ತಾ ಇದೆ ಅದು ನಿಜ ಅಂತ ಫೀಲ್ ಮಾಡೋದು. ಇದು ಹೀಗಲ್ಲ, ಹಿಂಗೆ ಹಂಗ ಅಂದ್ಕೊಂಡು ಅದಕ್ಕೆ ಬಾಬಾ ಹೇಳ್ತಾರ, ಈ ಬಿರುಗಾಳಿ ಬರೋದೇ ದೇಹ ಅಭಿಮಾನದ ಬಾಗಿಲ ಮೂಲಕ. ದೇಹ ಅಭಿಮಾನದ ಬಾಗಿಲನ್ನೇ ಬಂದ್ ಮಾಡಿಬಿಡ್ರಿ. ಬಾಬಾ ಎಂದಿಗೂ ಕೂಡ ಸಮಸ್ಯೆಗಳು, ಘಟನೆಗಳು, ನಿಮ್ಮ ಜೀವನದ ತೊಂದರೆಗಳು ಬಂದಾಗ್ಬಿಡ್ತಾವಂತ ಹೇಳೋದಿಲ್ಲ. ಯಾಕಂದರೆ ಅವು ಡ್ರಾಮಾನುಸಾರ ಫಿಕ್ಸ್ಡ್ ಇವೆ. ಅವು ಫಿಕ್ಸ್ಡ್ ಇವೆ, ಅವು ನಿರಂತರ ಬರ್ತಾನೆ ಇರ್ತಾವ. ಅವು ಪೇಪರ್ ಟೈಗರ್ ಅಂತ ಹೇಳ್ತಾರೆ ಬಾಬಾ. ಅವುಗಳಿಗೆ ಭಯಭೀತ ಆಗುವ ಅವಶ್ಯಕತೆ ಇಲ್ಲ. ಭಯ ಮಾಯಾ ಬಿರುಗಾಳಿ ಅಂತಂದರೆ ಪ್ರತಿ ಕ್ಷಣವೂ ಕೂಡ ನಾನು ನನ್ನ ಮೂಲ ಸತ್ಯ ಮರೆತು ನನ್ನನ್ನು ದೇಹ ಅನ್ಕೋತೀನಲ್ಲ, ಇದೇ ಬಿರುಗಾಳಿ. ದೇಹ ಅನ್ಕೊಂಡು ದೇಹದ ಕ್ರಿಯೆಯೊಳಗೆ ಮುಳುಗ್ತೀನಲ್ಲ ನಿಜ ಅನ್ಕೊಂಡು, ಇದು ಬಿರುಗಾಳಿ. ಅಂದಮೇಲೆ ಈ ಬಿರುಗಾಳಿ ಬಂದಾಗಬೇಕು ಅಂತಂದರೆ, ಇವು ಶಾಂತ ಆಗಬೇಕು ಅಂತಂದರೆ ದೇಹ ಅಭಿಮಾನದ ಬಾಗಿಲನ್ನು ಬಂದ್ ಮಾಡ್ರಿ. ಅಂದರೆ ನನ್ನನ್ನು ಒಬ್ಬ ಸ್ತ್ರೀ ಅಂತ, ಪುರುಷ ಅಂತ ನೊಂದುಕೊಂಡಿರುವ, ನನಗೆ ಮೋಸ ಮಾಡಿದ್ದಾರೆ, ನನಗೆ ಅನ್ಯಾಯ ಆಗಿದೆ, ನನಗೆ ತೊಂದರೆ ಆಗಿದೆ, ನನಗೆ ಬಹಳ ಕಷ್ಟ ಆಗಿದೆ, ನನಗೆಲ್ಲರೂ ಒಂಟಿ ಮಾಡಿದಾರ ಅನ್ನುವಂಥದ್ದೇನಿದೆ, ಇದು ದೇಹ ಅಭಿಮಾನ. ನಾನು ಏನಾದರೂ ಸೇಡ್ ತೀರಿಸ್ಕೋಬೇಕು, ಮಾಡಬೇಕು, ನನ್ನನ್ನು ನಾನು ಉಳಿಸ್ಕೋಬೇಕು, ನಾ ಏನು ಅನ್ನೋದು ಗೊತ್ತು ಮಾಡಿಸ್ಬೇಕು ಅಂತ ಅನ್ನೋದು ಕೂಡ ದೇಹ ಅಭಿಮಾನ. ಇವೆಲ್ಲ ಸ್ವರೂಪಗಳಿಂದ ಮುಕ್ತಾಗಿ ನಿನ್ನ ನಿರಾಕಾರಿ ಮೂಲ ಸತ್ಯ ಸ್ವರೂಪದಲ್ಲಿ ಎಲ್ಲಿವರೆಗೂ ಸ್ಥಿತ ಆಗೋದಿಲ್ವೋ ಅಲ್ಲಿವರೆಗೂ ಬಿರುಗಾಳಿಗಳು ಒಂದಿಲ್ಲ ಒಂದು ರೂಪದಲ್ಲಿ ಬರ್ತಾನೆ ಇರ್ತವೆ. ಪ್ರಶ್ನೆ, ಜಿನ್ ಬಚ್ಚೋಂ ಕಿ ವಿಶಾಲ್ ಬುದ್ಧಿ ಹೇ ಉನ್ಕಿ ನಿಶಾನಿಯ ಸುನಾವ್. ಯಾವ ಮಕ್ಕಳದು ವಿಶಾಲ್ ಬುದ್ಧಿ ಇದೆ ಆ ಮಕ್ಕಳ ನಿಶಾನಿಗಳನ್ನು ಹೇಳ್ರಿ ಅಂತಾರೆ ಬಾಬಾ. ವಿಶಾಲ ಬುದ್ಧಿ ಅಂತಂದರೆ 5D 60 70 ಡೈಮೆನ್ಷನ್, ಅರ್ಥಾತ್ ಎಲ್ಲವೂ ಅಂದರೆ ಡ್ರಾಮಾದಿಂದ ಪರಿಯಾಗಿರುವಂತಹ ಸ್ಥಿತಿ, ಬಾಪ್ ಸಮಾನ್ ಸ್ಥಿತಿಯೇ ವಿಶಾಲ ಬುದ್ಧಿ. ವಿಶಾಲ ಬುದ್ಧಿ ಮಕ್ಕಳ ನಿಶಾನಿಗಳು ಏನಾಗಿರ್ತವೆ? ಉತ್ತರ, ಪಹಲಾ ಉನ್ಹೇ ಸಾರಾ ದಿನ್ ಸರ್ವೀಸ್ ಕೆ ಹಿ ಖ್ಯಾಲಾತ್ ಚಲ್ತೆ ರೆಹತೆ ಹೇ. ಅಂಥ ಮಕ್ಕಳಿಗೆ, ವಿಶಾಲ ಬುದ್ಧಿ ಮಕ್ಕಳಿಗೆ ಇಡೀ ದಿನ ಸೇವೆ ವಿಚಾರಗಳೇ ನಡೀತಾ ಇರ್ತಾವ. ಸೇವೆ ವಿಚಾರಗಳು ಅಂತಂದರೆ ಸದಾ ಆತ್ಮದ ಶ್ರೇಷ್ಠ ಗುಣ ಶಕ್ತಿಗಳ ಒಂದು ಚಿಂತನೆ ನಡೀತಾ ಇರ್ತದೆ, ಅನುಭೂತಿಗಳೇ ಆಗ್ತಾ ಇರ್ತವ. ಯಾಕಂದರೆ ಆತ್ಮಸ್ಥಿತಿಯೇ ಸತ್ಯ ಸೇವಾ, ಸೇವೆ ವಿಚಾರಗಳೇ ನಡೀತವೆ. ಎರಡನೇ ಪಾಯಿಂಟ್, ಸರ್ವೀಸ್ಗೆ ಬಿಗರ್ ರೆಹನೇ ಸಕ್ತೆ. ಅವರಿಗೆ ಸೇವಾ ಅನ್ನೋದೇನನ್ನು ತಿಳಿದಿದೆ, ಸೇವೆಯ ಒಂದು ಪ್ರಾಮುಖ್ಯತೆ, ಸೇವೆಯ ಮಹತ್ವ ಗೊತ್ತಿದೆ. ಹೀಗಾಗಿ ಸೇವಾ ಅರ್ಥಾತ್ ನಿರಂತರ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿರುವ
ಸತ್ಯದಲ್ಲಿ ಜೀವಿಸುವಂತಹ ಒಂದು ಸೇವೆಯಲ್ಲಿ ತೊಡಗಿರ್ತಾರೆ. 3ನೇ ಪಾಯಿಂಟ್, ಉನ್ಕಿ ಬುದ್ಧಿ ಮೇ रहेगा कि कैसे सारे विश्व में घेराव डाल सबको पतित से पावन बनाए. ಅವ್ರ ಬುದ್ಧಿಯಲ್ಲಿ ಇರ್ತದ, ಈ ವಿಷಯ ಗೊತ್ತಿದೆ, ಹೇಗೆ ಇಡೀ ವಿಶ್ವವನ್ನೇ ಮುತ್ತಿಗೆ ಹಾಕಬೇಕು ಮತ್ತು ಎಲ್ಲಾ ಪತಿತರನ್ನ ಪಾವನ ಮಾಡಬೇಕು ಅಂತ. ಇದು ಒಬ್ಬ ಸಿಂಗಲ್ ವ್ಯಕ್ತಿಯ ಸಾಧನ ಆಗಕ್ಕೆ ಸಾಧ್ಯ ಇಲ್ಲ. ಇಡೀ ವಿಶ್ವವನ್ನೇ ಪತಿತರಿಂದ ಪಾವನ ಮಾಡೋದು, ಇಡೀ ವಿಶ್ವಕ್ಕೆ ಸೇವೆಯ ಮುತ್ತಿಗೆ ಹಾಕುವಂಥದ್ದು. ಇದು ಕೇವಲ ಯಾರಿಂದ ಸಾಧ್ಯ ಅಂತಂದ್ರೆ ಸುಪ್ರೀಂ ಕಾನ್ಷಿಯಸ್ ಇಂದ ಮಾತ್ರ ಸಾಧ್ಯ. ಶ್ರೇಷ್ಠ ऊंची ಅವಸ್ಥಾ ಏನಿದೆ, ऊंची ಚೇತನ, ಆತ್ಮಿಕ ಶ್ರೇಷ್ಠ ಅವಸ್ಥೆಯಿಂದ ಮಾತ್ರ ಇಡೀ ವಿಶ್ವವನ್ನ ಘೆರಾವಾಕ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಉನ್ನತ ಅವಸ್ಥಾ ಅಂತ ಎದಕ್ಕೆ ಹೇಳಾಗ್ತದಂದ್ರೆ ಅಲ್ಲಿ ಈ ತಿಳುವಳಿಕೆ ಇದೆ, ಪೂರಾ ಈ ಎಲ್ಲ ಕಣ್ಣಿಗೆ ಕಾಣುವಂತಹ ದೃಶ್ಯ ಅಥವಾ ಈ ಎಲ್ಲ ರಚನೆ ಮೊದಲು ನನ್ನೊಳಗಿದೆ, ಅತಿ ಸೂಕ್ಷ್ಮ ರೂಪದಲ್ಲಿ ಮೈಂಡ್ ಒಳಗಿದೆ ಅಂತ. ಹೀಗಾಗಿ ಇಡೀ ವಿಶ್ವವನ್ನೇ ಘೆರಾವ್ ಹಾಕೋದು ಅಂತಂದ್ರೆ ಮನಸ್ಸಿನ ಅಥವಾ ವಿಶ್ವದ ಈ ಪರದೆಯಿಂದ, ಬೌಂಡ್ರಿಯಿಂದ ಪರೆಯಾಗಿ ಉಂಚಿ ಅವಸ್ಥೆಯಲ್ಲಿ ಸ್ಥಿತಾಗೋದು. ಅಂಥವರೇ ವಿಶ್ವದ ಸೇವೆಯನ್ನ ಮಾಡಿ ಪತಿತ ಮನಸ್ಸುಗಳನ್ನ ಪಾವನ ಮಾಡೋದಕ್ಕೆ ಸಾಧ್ಯ ಇದೆ. ವಹ ವಿಶ್ವಕ್ಕೂ ದುಃಖಧಾಮ್ ಸೆ ಸುಖಧಾಮ್ ಬನಾನೆ ಸೇವಾ ಕರ್ತೆ रहेंगे. ದುಃಖಧಾಮ ಅಂದ್ರೆ ಮನಸ್ಸು ಒಂದು ಧಾಮ. ಮನಸ್ಸಿನಲ್ಲಿ ದುಃಖ ಇದೆ ಅಂದ್ರೆ ಅದು ದುಃಖಧಾಮ, ಮನಸ್ಸಿನಲ್ಲಿ ಸುಖ ಇದೆ ಅಂದ್ರೆ ಸುಖಧಾಮ. ದುಃಖಧಾಮವನ್ನು ಸುಖಧಾಮ ಮಾಡೋದು ಅಂದ್ರೆ ಮನಸ್ಸಿನಲ್ಲಿ ಯಾವ ದುಃಖ, ಚಿಂತೆ, ಭ್ರಮೆ ತುಂಬಿದೆ ಅದನ್ನೆಲ್ಲವನ್ನ ಕ್ಲೀನ್ ಮಾಡಿ ಸುಖಧಾಮ ಮಾಡೋದು. ಅರ್ಥಾತ್ ರಿಯಲ್ ಆತ್ಮನ ಸತ್ಯ ಸುಖದಲ್ಲಿ ಸ್ಥಿತ ಮಾಡುವಂತಹ ಸೇವೆಯನ್ನ ಅವರು ನಿರಂತರ ಮಾಡ್ತಿರ್ತಾರೆ. 4ನೇ ಪಾಯಿಂಟ್, ವಹ ಬಹುತೋಂಕೋ ಆಪ್ ಸಮಾನ್ ಬನಾತೆ रहेंगे. ಅವರು ಅನೇಕರನ್ನ ತಮ್ಮ ಸಮಾನ್ ಮಾಡ್ತಾರೆ. ತಮ್ಮ ಸಮಾನ್ ಅಂದ್ರೆ ತಮ್ಮ ತರ ಬ್ರಹ್ಮಕುಮಾರ್, ತಮ್ಮ ತರ ಬ್ರಾಹ್ಮಣರು ಹೀಗಲ್ಲ. ತಮ್ಮ ಸಮಾನ್ ಅರ್ಥಾತ್ ತಮ್ಮ ಸಮಾನ್ ಆತ್ಮಿಕ್ ಅವಸ್ಥೆ ಉಳ್ಳವರನ್ನಾಗಿ, ತಮ್ಮ ಸಮಾನ ನಿರಾಕಾರಿ ಸ್ಥಿತಿ, ತಮ್ಮ ಸಮಾನ ಅಶರೀರಿ ಸ್ಥಿತಿಯಲ್ಲಿ ಏನು ತಾವು ಇರ್ತಾರೋ ಹಾಗೆ ಇನ್ನೊಬ್ಬರನ್ನ ಮಾಡ್ಕೊಳ್ತಾರೆ. ಇವೆಲ್ಲ ವಿಶಾಲ ಬುದ್ಧಿ ಉಳ್ಳಂತ ಮಕ್ಕಳ ಮುಖ್ಯ ನಿಶಾನಿಗಳಾಗಿವೆ. ಇಂದಿನ ಮುರಳಿಯ ಮುಖ್ಯ ಸಾರ, ಮೊದಲನೇದು, अपने आप से प्रण करना है कि हम अपना टाइम ವೇಸ್ಟ್ नहीं करेंगे. ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೊಡ್ರಿ, ನಾವು ಸಮಯವನ್ನ ವ್ಯರ್ಥ ಮಾಡೋದಿಲ್ಲ. ಯಾಕೆ ಅಂದ್ರೆ ಸಮಯ, ಸಂಗಮದ ಸಮಯ ಸೆಕೆಂಡ್ ವರ್ಷಗಳಿಗೆ ಸಮಾನ ಇರೋದ್ರಿಂದ, 1 ಸೆಕೆಂಡಿನ ಗಳಿಕೆ ಪದಮದಷ್ಟು ಇರೋದ್ರಿಂದ ನಾವು ಒಂದೊಂದು ಸೆಕೆಂಡು ಕೂಡ ವೇಸ್ಟ್ ಮಾಡೋದಿಲ್ಲ ಅಂತ ನಿಮಗೆ ನೀವೇ ಪ್ರತಿಜ್ಞೆಯನ್ನ ಮಾಡ್ಕೊಡ್ರಂತಾರ ಬಾಬಾ. ಸಂಗಮ್ ಕಾ ಹರ್ ಪಲ್ ಸಫಲ್ ಕರೆಂಗೆ. ನಾ ವೇಸ್ಟ್ ಮಾಡೋದಿಲ್ಲ, ಸಂಗಮದ ಪ್ರತಿ ಕ್ಷಣನೂ ನಾನು ಸಫಲ್ ಮಾಡ್ಕೊಳ್ತೀನಿ. ಸಫಲ್ ಮಾಡ್ಕೊಳ್ಳೋದು ಅಂತಂದ್ರೆ ಒಟ್ಟಾರೆ ಒಂದು ಸ್ವಲ್ಪ ಮಲ್ಕೊಳ್ಳಾರ್ದಂಗ, ಸ್ವಲ್ಪ ರೆಸ್ಟ್ ಮಾಡ್ಲಾರ್ದಂಗ ನಿರಂತರ ಕೆಲಸ ಮಾಡೋದು ಅಂತಲ್ಲ. ಸಂಗಮದ ಸಮಯ ಸಫಲ್ ಮಾಡೋದು ಅಂದ್ರೆ ರೋಲಲ್ಲಿ ಲಾಂಗ್ ಪೀರಿಯಡ್ವರೆಗೆ ರೆಸ್ಟ್ ಇರ್ಬೋದು, ಅಥವಾ ಬಹಳ ಸಮಯದವರೆಗೆ ಶಾರೀರಿಕ ಆರಾಮದೊಳಗ ಶರೀರ ಆರಾಮ್ ತಪ್ಪಿ ಮಲಗುದೇ ಇರ್ಬೋದು, ಅಥವಾ ಬಹಳ ಸಮಯದವರೆಗೆ ಎಲ್ಲ ಕೆಲಸಗಳಿಂದ ಡಿಟ್ಯಾಚ್ ಆಗೋದೇ ಇರ್ಬೋದು, ಬಹಳಷ್ಟು ಟೂ ಮಚ್ ಕೆಲಸದಲ್ಲಿ ಮುಳುಗುದೇ ಇರ್ಬೋದು. ಆದರೆ ಬಾಬಾ ಹೇಳೋದು ಸಫಲತೆ, ಪ್ರತಿ ಕ್ಷಣ ಸಫಲತೆ ಅಂದ್ರೆ ಪ್ರತಿ ಕ್ಷಣದ ಘಟನೆಯನ್ನ ನಾನು ಹೇಗೆ ನೋಡ್ತೀನಿ, ಅದು ಅದರ ಪ್ರಭಾವದಿಂದ ಮುಕ್ತಿರ್ತೀನೋ, ಪ್ರತಿಯೊಂದು ಘಟನೆಯ ಪ್ರಭಾವದೊಳಗೆ ಸಿಕ್ಕಾಕೋತೀನೋ, ಇದು ಸಫಲ್ ಅಸಫಲ್. ಆ ಘಟನೆ ನನಗೆ ಘಟನೆ ಅನ್ನಿಸ್ತದ, ಡ್ರಾಮಾದ ಒಂದು ದೃಶ್ಯ ಅನ್ನಿಸ್ತದ, ನಾನು ಅದನ್ನು ಸಾಕ್ಷಿಯಾಗಿ ನೋಡ್ತೀನಿ ಅಂತಂದ್ರ ಆ ಕ್ಷಣ ಸಫಲ್. ಭಲೆ ಅದು ಪಾತ್ರೆ ತೊಳೆಯೋದೇ ಇರಲಿ, ಭಾಷಣ ಮಾಡೋದೇ ಇರಲಿ, ಅದು ಯಾವುದೇ ನಮ್ಮ ಆರ್ಥಿಕ ತೊಂದರೆ ಆಗೋದೇ ಇರಲಿ, ಅಥವಾ ಸಾಮಾನುಗಳು ಕೆಡುವುದೇ ಇರಲಿ, ಏನೇ ಇರಲಿ, ನಾವು ಅನ್ಕೋತೀವಿ ಅದು ಅಸಫಲ ಅಂತ. ಇಲ್ಲ, ಪ್ರತಿಯೊಂದು ಘಟನೆ ಡ್ರಾಮಾನುಸಾರ ಘಟಿಸ್ತಾ ಇದೆ. ಆದ್ರೆ ಅದು ಹೇಗೆ ಅನಿಸ್ತಾ ಇದೆ, ನನ್ನ ಎದುರುಗಡೆ ಒಂದು ನಾಟಕದ ದೃಶ್ಯ ಅನಿಸ್ತಾ ಇದೆಯೋ, ಹಿಂಗಾಯ್ತಲ್ಲ ಅಂತ ಅನಿಸುತ್ತೋ. ಸೊ
ಸೊ ನಾಟಕದ ದೃಶ್ಯ ಅನಿಸ್ತದ, ಬಾಬಾ ನೋಡಿದ ದೃಷ್ಟಿಕೋನದಿಂದ ನಾನು ನೋಡ್ತೀನಿ ಅಂತಂದ್ರೆ ಆ ಕ್ಷಣ ಸಫಲ್. ಹಮ್ ಬಾಬಾಕು ಕಬಿ ನಹಿ ಬೋಲೆಂಗೆ, ಪ್ರಾಮಿಸ್ ಮಾಡ್ರಿ ಬಾಬಾ ಪ್ರತಿಕ್ಷಣ ಸಫಲ್ ಮಾಡ್ಕೋತೀನಿ, ಸ್ವಲ್ಪವೂ ಸಮಯ ವ್ಯರ್ಥ ಮಾಡೋದಿಲ್ಲ ಮತ್ತು ಬಾಬಾ ನಿಮ್ಮನ್ನು ನಾನು ಎಂದಿಗೂ ಮರೆಯೋದಿಲ್ಲ ಅಂತ ಪ್ರಾಮಿಸ್ ಮಾಡ್ರಿ. ಸ್ಕಾಲರ್ಶಿಪ್ ಲೇಕರ್ ಹಿ ರೆಹೆಂಗೆ, ಬಾಬಾ ನಾನು ಓದ್ತೀನಿ ಚೆನ್ನಾಗಿ ನಿಮ್ಮ ವಿದ್ಯೆಯನ್ನು, ನಾ ಸ್ಕಾಲರ್ಶಿಪ್ ತಗೊಳ್ತೀನಿ. ಊಂಚಿ ಸ್ಕಾಲರ್ಶಿಪ್ ಅಂದರೆ ಊಂಚಿ ಅವಸ್ಥಾ, ನಾನು ಅದನ್ನು ಪ್ರಾಪ್ತ ಮಾಡ್ಕೋತೀನಿ ಅಂತ ಬಾಬಾಗ ಪ್ರಾಮಿಸ್ ಮಾಡ್ರಿ. ಸೆಕೆಂಡ್ ಪಾಯಿಂಟ್, ಸದಾ ಸ್ಮೃತಿ ರಹೆ ಕಿ ಅಭಿ ಹಮಾರಿ ವಾನಪ್ರಸ್ಥ ಅವಸ್ಥಾ ಹೇ, ಸದಾ ನೆನಪಿರಲಿ ಸಂಗಮದ ಈ ಸಮಯ, ವಾಪಸ್ ಮನೆಗೆ ಹೋಗುವಂಥ ಸಮಯ, ಎಲ್ಲ ಕಾರ್ಮಿಕ್ ಅಕೌಂಟನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ಸಮಯ ಹಾಗೂ ಸಿಂಪಲ್ ಆಗಿ ಮೂಲ ಸ್ಥಿತಿಗೆ ಮರಳುವಂತಹ ಸಮಯ ಆಗಿದೆ. तो पाँव नरक तरफ सिर ಸ್ವರ್ಗ तरफ है. ಯಾವಾಗ ಊರಲ್ಲಿ ಯಾರಾದರೂ ವ್ಯಕ್ತಿ ದೇಹ ತ್ಯಾಗ ಮಾಡಿದಾಗ ಆ ಶವ ಒಯ್ಯುವಾಗ ಊರಿನ ಕಡೆ ಕಾಲಿರ್ತದ, ಸ್ಮಶಾನ ಕಡೆಗೆ ತಲೆ ಇರ್ತದ. ಹಂಗ ನಿಮ್ಮ ಬುದ್ಧಿ ಪರಂಧಾಮದ ಕಡೆಗಿರಬೇಕು. ಈ ದೇಹದ ಕಾರ್ಯ ಭಲೆ ಕಲಿಯುಗದ ಕಡೆಗಿರಲಿ, ಆದರೆ ಬುದ್ಧಿ ಮಾತ್ರ, ಬುದ್ಧಿಯ ಆಕರ್ಷಣೆ ಪರಂ ಸ್ಥಿತಿ ಕಡೆಗೇನೆ ಇರ್ಬೇಕಂತಾರೆ ಬಾಬಾ. बाजोली को याद कर अतः खुशी में रहना, ದೇಹಿ ಅಭಿಮಾನಿ बनने की मेहनत करनी है. ಬಾಜೋಲಿ ಆಟ, ಹೇಗೆ ಚಿಕ್ಕ ಮಕ್ಕಳು ಚಿಕ್ಕವರಿದ್ದಾಗ ತಮ್ಮ ಎರಡೂ ಕೈಗಳನ್ನು ನೆಲಕ್ಕೆ ಹಚ್ಚಿ ಕಾಲುಗಳನ್ನು ಮೇಲೆ ಮಾಡಿ ಚಕ್ರ ಹೊಡಿತಿದ್ರು, ಹೀಗೆ ಅದಕ್ಕೆ ಬಾಜೋಲಿ ಆಟ ಅಂತ ಹೇಳ್ತಾರೆ. ಹಾಗೆ ಬಾಬಾ ಹೇಳ್ತಾರ, ಕಾಲಚಕ್ರದಲ್ಲಿ ಒಮ್ಮೆ ರೋಲ್ನ ಸ್ಥಿತಿ, ಒಮ್ಮೆ ಹೈಯೆಸ್ಟ್, ಸತ್ಯುಗದಲ್ಲಿ ಬಹಳ ಹೈಯೆಸ್ಟ್ ಇರ್ತದ, ಚಕ್ರ ತಿರುಗ್ತಾ ತಿರುಗ್ತಾ ಪೂರಾ ಸ್ಥಿತಿ ಕಲಿಯುಗದಲ್ಲಿ ಕೆಳಗಿಳಿತದ, ಕೆಳಗಿಳಿದದ್ದು ಮತ್ತೆ ಮೇಲೆ ಇರ್ತದೆ. ಇದನ್ನು ಸಾಕ್ಷಿಯಾಗಿ ನಿಮ್ಮ ಅವಸ್ಥೆಗಳನ್ನು, ಪಾತ್ರದ ಅವಸ್ಥೆಗಳನ್ನು ನಿಮಗೆ ನೀವನೇ ನೋಡ್ಕೊಡ್ರಿ ಅಂತಾರೆ ಬಾಬಾ. ಮತ್ತು ಆತ್ಮಸ್ಥಿತಿಯಲ್ಲಿರುವಂತಹ ನಿರಂತರ ಅಭ್ಯಾಸವನ್ನು ಮಾಡ್ರಿ. ವರದಾನ್, अपनी सर्वश्रेष्ठ पोजीशन की खुमारी द्वारा अनेक आत्माओं का कल्याण करने वाले ಅಥಾರಿಟಿ ಸ್ವರೂಪ ಭವ. ತಮ್ಮ ಸರ್ವಶ್ರೇಷ್ಠ ಪೊಸಿಷನ್ನ ನಶೆಯ ಮೂಲಕ ಅನೇಕ ಆತ್ಮರಿಗೆ ಕಲ್ಯಾಣ ಮಾಡುವಂತಹ ಅಥಾರಿಟಿ ಸ್ವರೂಪರು ಆಗ್ರಿ. ಹಮ್ ಆಲ್ಮೈಟಿ ಅಥಾರಿಟಿಗೆ ಬಚ್ಚೆ ಹೇ, ನಾವು ಪರಂ ಸರ್ವ ಅಧಿಕಾರಿ ಸರ್ವಶಕ್ತಿಮಾನ್ ಭಗವಂತನ ಸಂತಾನಿದ್ದೀವಿ. ಯಹೇ ಸರ್ವಶ್ರೇಷ್ಠ ಪೊಸಿಷನ್. ನಾನು ನಿರಾಕಾರ ಆತ್ಮ, ನ ಅಶರೀರಿ ಆತ್ಮ, ಯಾರ ಸಂತಾನಿದ್ದೀನಿ? ನಾನು ಪರಂ ಉಚ್ಚ ಸ್ಥಿತಿಯ ಸರ್ವೋಚ್ಚ ಭಗವಂತನ ಸಂತಾನಿದ್ದೀನಿ ಅನ್ನುವಂಥದ್ದೇನು ಸ್ಮೃತಿ ಇದೆಯಲ್ಲ, ಈ ಸ್ಮೃತಿಯೇ ನಿಮ್ಮ ಅತಿ ದೊಡ್ಡ ಪೊಸಿಷನ್ ಅಂತ ಹೇಳ್ತಾರೆ ಬಾಬಾ. ಅಂದರೆ ನಾ ಇಂಥವ್ರ ಸಂತಾನಿದ್ದೀನಿ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂತಹ ಪೊಸಿಷನ್. ತೋ ಈ ಪೊಸಿಷನ್ನ ನಶೆಯೊಳಗಿರ್ರಿ, ಮಾಯಾಕಿ ಅಧೀನತಾ ಸಮಾಪ್ತ ಹೋ ಜಾಯೇಗಿ. ಎಷ್ಟೆಷ್ಟು ನೀವು ಮನಸ್ಸಿನಲ್ಲಿ ಈ ಒಂದು ಭಾವವನ್ನು, ಈ ನಶೆಯನ್ನು ತುಂಬ್ತೀರಿ, ನಾ ಸರ್ವೋಚ್ಚ ಶಕ್ತಿ ಪರಮಾತ್ಮನ ಸಂತಾನ ಇದ್ದೀನಿ ಅನ್ನುವಂಥದ್ದು ಎಷ್ಟು ಸ್ಮೃತಿಯೊಳಗೆ ಬರ್ತೀರೋ ಅಷ್ಟಷ್ಟು ಮಾಯೆಗೇನು ಈ ಮನಸ್ಸು ಅಧೀನ ಆಗಿದೆ ಅದರಿಂದ ಮುಕ್ತ ಆಗ್ತದೆ. इसी अथॉरिटी का स्वरूप बनने से किसी की भी आत्मा का कल्याण कर सकते हो. ಈ ಅಥಾರಿಟಿ ನಿಮ್ಮಲ್ಲಿ ಬತ್ತು ಅಂದರೆ, ನಾನು ಸ್ವಯಂ ಸಾಕ್ಷಾತ್ ಸರ್ವೋಚ್ಚ ಭಗವಂತನ ಸಂತಾನ ಇದ್ದೀನಿ ಅನ್ನುವಂಥ ನಶೆ ನಿಮ್ಮೊಳಗೆ ಬಂತು, ಈ ಅಧಿಕಾರ ಬತ್ತು ಅಂದರೆ ನೀವು ಅನೇಕರ ಕಲ್ಯಾಣವನ್ನು ಮಾಡ್ಬೋದು. जो सदा इस खुमारी में रहते वो सदा काल का राज्य भाग्य प्राप्त कर सकते हैं. ಯಾರು ಸದಾ ಈ ಖುಮಾರಿ ಅರ್ಥಾತ್ ಈ ನಶೆಯೊಳಗ ಈ ಒಂದು ಖುಷಿಯೊಳಗಿರ್ತಾರೋ ಅವರು ಬಾಬಾ ಹೇಳ್ತಾರೆ ಸದಾ ಕಾಲದ ರಾಜ್ಯ ಭಾಗ್ಯವನ್ನು ಪ್ರಾಪ್ತ ಮಾಡ್ಕೋತಾರೆ. ಅಂದರೆ ಆತ್ಮ ರಾಜನ ಸಂಘದಲ್ಲಿ ಈ ಮನಸ್ಸು ರಾಜನಾಗಿರುವ ಅನುಭವವನ್ನು ಮಾಡ್ತದೆ. ಯಹಿ ಅಥಾರಿಟಿ ಸದಾ ಖಾಯಂ ರಖೋ तो ವಿಶ್ವ ಆಪ್ಕೆ ಆಗೆ ಜುಖೇಗಿ. ಅಂಡರ್ಲೈನ್, ಈ ನಶಾ ನಿಮಗಿತ್ತು ಅಂತಂದರೆ ಪೂರಾ ವಿಶ್ವ ನಿಮ್ಮ ಎದುರುಗಡೆಗೆ ತಲೆ ಬಾಗ್ತದೆ. ಆಪ್ ಕಿಸಿಗೆ ಆಗೆ ಜುಕ್ ನಹಿ ಸಕ್ತೆ. ನೀವು ಯಾರ ಎದುರುಗಡೆಗೂ ಬಾಗಬೇಡ್ರಿ. ನೀವು ಬಾಗಬೇಡ್ರಿ ಅಂದ್ರೆ ಅರ್ಥ ನೀವು ಯಾರ್ದೋ ಅಂತಸ್ತು ನೋಡಿ ಗಾಬರಿ ಆಗಬೇಡ್ರಿ. ಯಾಕೆ? ಅದು ಡ್ರಾಮಾದ ದೃಶ್ಯ. ಯಾರ್ದೋ ಟ್ಯಾಲೆಂಟ್ ನೋಡ್ರಿ ಗಾಬರಿ ಆಗಬೇಡ್ರಿ. ಯಾರದೇ ಒಂದು ಶೈಕ್ಷಣಿಕ ಅವರ ಒಂದು ಪದವಿಯನ್ನು ನೋಡಿ ಎಷ್ಟು ಇವರು ಪಡ್ಕೊಂಡಿದ್ದಾರಲ್ಲ, ಇವ್ರ ಮಕ್ಕಳು ಎಷ್ಟು ಹುಷಾರಿದಾರಲ್ಲ, ಇವ್ರ ಜೀವನ ಎಷ್ಟು ಶ್ರೇಷ್ಠ ಇದೆಯಲ್ಲ,
ಇವರೆಷ್ಟು ಧನವಾನದಾರಲ್ಲ, ಇವರು ಎಷ್ಟು ಎಲ್ಲ ಸಂಪತ್ತು ಸಿರಿ ಇವ್ರ ಹತ್ರ ಇದೆಯಲ್ಲ ಅಂತ ಆಕರ್ಷಿತ ಆಗ್ಬೇಡ್ರಿ. ಅದೆಲ್ಲವೂ ಸತ್ಯ ಅಲ್ಲ. ಡ್ರಾಮಾದ ಮೂಲಕ, ಡೈರೆಕ್ಟರ್ನ ಮೂಲಕ ಆ ಪಾತ್ರಕ್ಕೆ ಸಿಕ್ಕಿರುವಂತಹ ಸಾಮಗ್ರಿಗಳು ಅವು ಇವತ್ತದಾವ, ನಾಳೆ ಬದಲಾಗ್ತವ. ಅಂದಮೇಲೆ ಅವುಗಳಿಗೆ ಆಕರ್ಷಿತ ಆಗ್ಬೇಡ್ರಿ. ಆಕರ್ಷಿತ ಆಗೋದೇ ಬಾಗುದು. ಓಹೋ ಇವರೆಷ್ಟು ಅದಾರಲ್ಲ, ನಾ ಕಮ್ಮಿದೀನಲ್ಲ ಅಂತ ಅನ್ಕೊಳ್ಳೋದೇ ಬಾಗುದು. ನೀವು ಬಾಗಬೇಡ್ರಿ. ನೀವು ಸದಾ ಬಾಬಾ ಹೇಳ್ತಾರ ನಶೆಯೊಳಗಿರಿ, ಅಧಿಕಾರಿಯ ಸ್ಥಿತಿಯಲ್ಲಿರಿ. ಅಂದಾಗ ವಿಶ್ವ ನಿಮ್ಮೆದುರುಗಡೆಗೆ ಬಾಗ್ಲಿಕ್ಕೆ ಸಾಧ್ಯವಿದೆ. ಸ್ಲೋಗನ್: ಕರಾವನ್ಹಾರ್ ಬಾಬಾ ಕಿ ಸ್ಮೃತಿ ಸೇ ಮೇಪನ್ ಕೋ ಸಮಾಪ್ತ ಕರೋ. ಕರಾವನ್ಹಾರ್ ನಿರಾಕಾರಿ ತಂದೆಯ ಸ್ಮೃತಿಯಿಂದ ನನ್ನತನ ಎನ್ನುವುದನ್ನ ಸದಾ ಸಮಾಪ್ತ ಮಾಡ್ಕೋಬೇಡ್ರಿ. ಅಂದ್ರೆ ನಾನು ನಂದು ಅಂತ ಯಾಕೆ ಬರ್ತದಂದ್ರೆ ಕರ್ತಾಪನ್ನದಿಂದ. ಕರ್ತಾಪನ್ನದ ಭಾನ್ ಇದೆಯಲ್ಲ, ನಾನು ಅಂದ್ರ ಈ ಶರೀರ, ಸ್ತ್ರೀ ಪುರುಷ, ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಅನ್ನೋದು ಎಲ್ಲೋ ಸೂಕ್ಷ್ಮ ಇದೆ. ಅದಕ್ಕೆ ನಾನು ಇದೀನಿ ಅಂದಮೇಲೆ ನಾನೇ ಎಲ್ಲ ಮಾಡಿದ್ದು, ಇದು ನನ್ನಿಂದನೇ ಆಗಿದ್ದು ಅನ್ನುವಂಥದ್ದೇನಿದೆ, ಇದೇ ಕರ್ತಾಪನ್. ಕರ್ತಾಪನ್ನನೇ ಮೇಪನ್. ಮೇಪನ್ ಏನಿದೆ, ಇದು ಎಷ್ಟು ಅಭಿಮಾನ ಇದೆ ಅಷ್ಟು ದುಃಖ, ಚಿಂತೆ, ಅಪಮಾನದ ಫೀಲಿಂಗ್ ಆಗ್ತದ. ಅದಕ್ಕೇನಂತಾರೆ ಬಾಬಾ, ಕರಾವನ್ಹಾರ್ ಬಾಬಾ ನೆನಪಿರ್ಲಿ. ಎಲ್ಲ ಮಾಡ್ತಿರೋರು, ಮಾಡಿಸ್ತಾ ಇರೋರು ಸ್ವಯಂ ನಿರಾಕಾರ ಬಾಬಾ ಅದಾರಂದ್ಮೇಲೆ ಅಲ್ಲಿ ನಾನು ಅನ್ನುವಂಥ ಅಭಿಮಾನ ಸಮಾಪ್ತ ಆಗಿ ಹೋಗ್ತದ. ಆ ವ್ಯಕ್ತಿ ಶಾರೆ ಮಹಾನರಾಗೋದಕ್ಕಾಗಿ ಮಧುರತೆಯ ಹಾಗೂ ನಮ್ರತೆಯ ಗುಣವನ್ನ ಧಾರಣೆ ಮಾಡ್ಕೊಡ್ರಿ. ಮಧುರತೆಯ ಮೂಲಕ ಬಾಬಾರ ಸಮೀಪತೆ ಸಾಕ್ಷಾತ್ಕಾರ ಮಾಡಿಸ್ರಿ. ಬಾಬನ್ ಸಮೀಪ ಇರುವ ಅನುಭವ ಬೇರೆಯವರು ಮಾಡಿದಾಗ ಅವರು ಕೂಡ ಪರಮಾತ್ಮನ ಸಮೀಪತೆಯ ಅನುಭವ ಮಾಡ್ತಾರೆ. ಆಪ್ಕೆ ಸಂಕಲ್ಪ ಮೇ ಬಿ ಮಧುರತಾ, ಬೋಲ್ ಮೇ ಬಿ ಮಧುರತಾ. ಸಂಕಲ್ಪ, ಮಾತು, ಕರ್ಮದಲ್ಲಿ ಮಧುರತೆ ಅಂದ್ರೆ ಆತ್ಮೀಯ ಸ್ಥಿತಿ. ನಿರಾಕಾರಿ ಅಶರೀರಿ ಸ್ಥಿತಿಯಲ್ಲಿ ಆಗಿದ್ದಾಗ ಮಾತು, ಕರ್ಮ ಮತ್ತು ಸಂಕಲ್ಪಗಳು ಮಧುರ ಆಗಿರ್ಲಿಕ್ಕೆ ಸಾಧ್ಯ. ಯಹಿ ಬಾಬಾ ಕಿ ಸಮೀಪತಾ ಹೈ. ಇದೇ ಪರಮಾತ್ಮನ ಸಮೀಪ ಆಗಿರೋದು. ಇಸಿಲಿಯೇ ಬಾಬಾ ಬಿ ರೋಜ್ ಕೇತೆ. ಅದಕ್ಕೆ ಬಾಬಾ ಮಕ್ಕಳಿಗೆ ದಿನಾಲು ಹೇಳ್ತಾರೆ ಮೀಠೆ ಬಚ್ಚೆ. ಮೀಠೆ ಬಚ್ಚೆ ಅರ್ಥ ಹೀಗಲ್ಲ, ಮೆತ್ತಗೆ ಮಾತಾಡು, ಮಧುರ್ ಮಾತಾಡು, ಯಾರೇನಂದ್ರು ಸುಮ್ಮನಿರು, ನಗ್ನಗ್ತಾ ಇರು, ಈಗಲ್ಲ ಮೀಠೆ ಬಚ್ಚೆ. ಮೀಠೆ ಅಂದ್ರೆ ಪೂರಾ ನಿರಾಕಾರಿ ಅವಸ್ಥೆಯಲ್ಲಿ ಸ್ಥಿತಾಗಿರೋದೇ ಮೀಠೆ ಬಚ್ಚೆ ಆಗೋದು. ಅವ್ರ ಬಚ್ಚೆ ಬಿ ರೆಸ್ಪಾಂಡ್ ಕರ್ತೆ ಮೀಠೆ ಮೀಠೆ ಬಾಬಾ. ನೀವು ಮಕ್ಕಳು ಏನಂತೀರಿ? ಮೀಠೆ ಮೀಠೆ ಬಾಬಾ. ಬಾಬಾ ದೇಹ ಇಲ್ಲ, ದೇಹರಹಿತ ಬಾಬಾ, ನಿರಾಕಾರ ಬಾಬಾ. ಅವರ ಪವಿತ್ರ ಸ್ವರೂಪವೇ ಮೀಠ. ಮೀಠ ಅರ್ಥಾತ್ ಪ್ಯೂರಿಟಿ, ಮೀಠ ಅರ್ಥಾತ್ ರೂಹಾನಿಯತ್. ಹಾಗೆ ಹೇಗೆ ಬಾಬಾ ಇದ್ದಾರೋ ಹಾಗೆ ತಾವು ಮಕ್ಕಳು ಆಗ್ರಿ. ಇದೇ ಪ್ರತಿದಿನ ಈ ಮಧುರತೆಯ ಮಧುರ ಮಾತು ನಿಮ್ಮನ್ನ ಮಧುರರನ್ನಾಗಿ ಮಾಡುವಂಥದ್ದಾಗಿದೆ. ಓಂ ಶಾಂತಿ. ಅನುಭವ ಮಾಡೋಣ ಇಂದಿನ ಮುರಳಿಯ ಮಹಾವಾಕ್ಯಗಳ ಮೂಲ ಸ್ಥಿತಿಯಲ್ಲಿ ಸ್ಥಿತಾಗೋಣ. ನಾನು ನಿರಾಕಾರ ಆತ್ಮ, ಸಾಕ್ಷಾತ್ ಪಿತಾ ಪರಮಾತ್ಮ, ಯಾರು ಸರ್ವಾಧಿಕಾರಿ, ಸರ್ವೋಚ್ಚ ಶಕ್ತಿ ಉಳ್ಳವರಿದ್ದಾರೋ ಅವರ ಸಾಕ್ಷಾತ್ ಸಂತಾನವಾಗಿರುವೆ. ನಿರಾಕಾರ ಅಶರೀರಿ ಆತ್ಮನಾಗಿರುವೆ. ನಾನು ಆತ್ಮ ನನ್ನ ನಿರಾಕಾರಿ ಮೂಲ ಸ್ಥಿತಿಯಲ್ಲಿ ಸದಾ ಪ್ರಭಾವ ಮುಕ್ತ, ಚಿಂತಾಮುಕ್ತ, ನನ್ನ ಅವಿನಾಶಿ ಸತ್ಯದಲ್ಲಿ ನಾನು ಸ್ಥಿತವಾಗಿದ್ದೇನೆ. ನಾನೀಗ ಈ ಜಗತ್ತಿನ ಯಾವ ದೃಶ್ಯಕ್ಕೂ ಭಯ ಪಡೋದಿಲ್ಲ. ಜಗತ್ತಿನ ಯಾವ ಆಕರ್ಷಣೆಗೆ ಆಕರ್ಷಿತವಾಗೋದಿಲ್ಲ. ನನಗೀಗ ತಿಳಿದಿದೆ, ನನ್ನ ಶ್ರೇಷ್ಠ ಸ್ಥಿತಿಗಿಂತ ಶ್ರೇಷ್ಠವಾಗಿರುವಂಥದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಎಲ್ಲವೂ ಅಲ್ಪಕಾಲಿಕ, ಎಲ್ಲವೂ ಕೇವಲ ಅಟ್ರಾಕ್ಟಿವ್ ಆಗಿದೆ. ಆದರೆ ನನ್ನ ನಿರಾಕಾರಿ ಮೂಲ ಸ್ಥಿತಿ ಎಲ್ಲಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾಗಿದೆ. ಇದೇ ನನ್ನ ಪರಮ ಸೌಭಾಗ್ಯ, ಸರ್ವಶ್ರೇಷ್ಠ ಶಕ್ತಿ, ಸೌಂದರ್ಯ ನನ್ನ ಮೂಲ ಸ್ಥಿತಿಯಾಗಿದೆ. ಓಂ ಶಾಂತಿ.